ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಈಗ ದೊಡ್ಡ ತಲೆಬಿಸಿ ಆಗಿರೋದು SIR. ಏನಿದು ಮತದಾರರ ಪರಿಷ್ಕರಣಾ ಪಟ್ಟಿ ಅಂದ್ರೆ ಇದರಿಂದ ಏನ್ ಯೂಸ್ ಅಂತ ತುಂಬಾ ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅದೇ SIR. ಯಾವುದೇ ರೀತಿಯ ನಕಲಿ ಓಟುಗಳು ಆಗಬಾರ್ದು. ನಮ್ಮ ನಾಗರಿಕರು ಅಂದ್ರೆ ನಮ್ಮ ಭಾರತೀಯ ಪೌರತ್ವದ ಹಕ್ಕನ್ನ ಎಲ್ಲ ಭಾರತೀಯರೇ ಪಡೆದುಕೊಳ್ಬೇಕು ಅಂತ ಬಂದಿರುವಂತಹದ್ದೇ SIR. ಯಾಕಂದ್ರೆ ನಕಲಿ ಮತದಾನ ಹೆಚ್ಚಾಗಿ ನಡೀತಿರೋದ್ರಿಂದ ಇನ್ನ 2 ವರ್ಷಗಳಲ್ಲೇ ಮತದಾನ ಕೂಡ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ನಕಲಿ ಮತವನ್ನ ತಡೆಯೋದಕ್ಕೋಸ್ಕರ SIR ನ ಪ್ರೋಸೆಸ್ ಮಾಡಲಾಗಿದೆ ಕೇಂದ್ರ ಸರ್ಕಾರ. ಇದನ್ನ ಹೇಗೆ ಮಾಡಬೇಕು, ಇದರಿಂದ ಈ ಒಂದು ಫಾರ್ಮ್ ನ ಹೇಗೆ ಫಿಲ್ ಮಾಡಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೀವಿ. ಗಮನವಿಟ್ಟು ಕೇಳಿಸ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಚಿಕ್ಕ ತಪ್ಪುಗಳು ಕೂಡ ಮುಂದೆ ಸಂಕಷ್ಟಕ್ಕೆ ಗುರಿಯಾಗಬಹುದು. ಅದಕ್ಕೋಸ್ಕರ ಈ ವಿಡಿಯೋ ನೀವು ತಪ್ಪದೆ ನೋಡಿ. SIR ಪ್ರಕ್ರಿಯೆಯಡಿ ಎಮ್ಯುರೇಷನ್ ಅರ್ಜಿಯನ್ನ ಮೊಬೈಲ್ ಆಪ್ ಮೂಲಕ ಅಥವಾ ನಿಮ್ಮ ಪ್ರದೇಶದ ಬೂತ್ ಮಟ್ಟದ ಅಧಿಕಾರಿ BLO ಭೇಟಿ ಮಾಡುವ ಮೂಲಕ ಆನ್ಲೈನ್ ಮತ್ತೆ ಆಫ್ಲೈನ್ ಮೂಲಕ ಭರ್ತಿ ಮಾಡಬಹುದು. SIR ಎಮ್ಯುರೇಷನ್ ಅರ್ಜಿ ಆಫ್ಲೈನ್ ನಲ್ಲಿ ಹೇಗೆ ಭರ್ತಿ ಮಾಡೋದು ಅಂತ ಇವಾಗ ತಿಳಿಸ್ತಾ ಹೋಗ್ತೀನಿ, ಕೇಳಿ. ಮೊದಲು ನಿಮ್ಮ ಮನೆ ಬಳಿ ಬೂತ್ ಲೆವೆಲ್ ಆಫೀಸರ್ ಬರ್ತಾರೆ. ಇನ್ ಕೇಸ್ ಅವರು ಬಂದಾಗ ನೀವಿರ್ಲಿಲ್ಲ ಅಂತ ಹೇಳಿದ್ರೆ ಅವರ ಸಂಖ್ಯೆ ಅಂದ್ರೆ ಮೊಬೈಲ್ ನಂಬರ್ ಅಂತೂ ಇದ್ದೇ ಇರುತ್ತೆ. ಅವ್ರನ್ನ ಕಾಲ್ ಮಾಡಿ ಆ ಫಾರ್ಮ್, ಅವರು 2 ಫಾರ್ಮ್ ನ ಕೊಡ್ತಾರೆ. ಒಂದು ಫಾರ್ಮ್ ನೀವು ಇಟ್ಕೊಳ್ಬೇಕು, ಒಂದು ಫಾರ್ಮ್ ಅವರು ಕೊಡಬೇಕು. ಬಟ್ 2 ಫಾರ್ಮ್ ನ ನೀವೇ ಫಿಲ್ ಮಾಡಬೇಕಾಗುತ್ತೆ. 2 ಫಾರ್ಮ್ ಇಸ್ಕೊಂಡು ನೀವು ಏನು ಆ ಫಾರ್ಮ್ ನ ತಗೊಂಡ್ ಬರ್ತೀರಲ್ಲ, ಫಾರ್ಮ್ ತಗೊಂಡ್ ಬಂದಾಗ್ಲೇನೆ ನಿಮ್ಮ ಹೆಸರು ಮತ್ತೆ ನಿಮ್ಮ ವೋಟರ್ ID ಸಂಖ್ಯೆ ಮತ್ತೆ ನಿಮ್ಮ ಫೋಟೋ, ವಿಳಾಸ ಎಲ್ಲವೂ ಅಲ್ಲಿ ಆಲ್ರೆಡಿ ಪ್ರಿಂಟ್ ಆಗ್ಬಿಟ್ಟಿರುತ್ತೆ. ಅದನ್ನ ಮೊದಲು ಸರಿಯಾಗಿ ಪರಿಶೀಲನೆ ಮಾಡಿ, ಕರೆಕ್ಟ್ ಆಗಿದ್ಯಾ ಏನು ಇಲ್ವಾ ಅಂತ. ನಿಮ್ಮ ಫೋಟೋ ಏನಾದ್ರೂ ಹಳೆಯದಾಗಿತ್ತು ಅಂತ ಹೇಳಿದ್ರೆ ವೈಟ್ ಬ್ಯಾಕ್ ಗ್ರೌಂಡ್ ಇರುವಂತಹ ಪಾಸ್ಪೋರ್ಟ್ ಸೈಜ್ ನ ಫೋಟೋವನ್ನ ಅಲ್ಲಿ ಅಂಟಿಸಿದ್ರೆ ನೆಕ್ಸ್ಟ್ ಬರುವಂತಹ ವೋಟರ್ ಐಡಿಯಲ್ಲಿ ಅದೇ ಫೋಟೋ ಬರುತ್ತೆ. ನೆಕ್ಸ್ಟ್ ಫಾರ್ಮ್ ಹೇಗೆ ಫಿಲ್ ಮಾಡೋದು ಅಂತ ಬರೋದಾದ್ರೆ, ಮೊದಲು ನೀವು ಒಂದು ಫಾರ್ಮ್ ನ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬಲಭಾಗದಲ್ಲಿ, ನೀವು ನೋಡುವಂತಹ ಬಲಭಾಗದಲ್ಲಿ ಒಂದು ಅರ್ಜಿ ಇರುತ್ತೆ. ಮೊದಲು ನಿಮ್ಮ ಬಗ್ಗೆ, ವಿಳಾಸ, ನಿಮ್ಮ ಸಂಖ್ಯೆ ಅದನ್ನೇನು ತುಂಬೋ ಹಾಗಿಲ್ಲ. ಮೊದಲು ನಿಮ್ಮ ತಂದೆ, ಯಾಕಂದ್ರೆ 2002ರಲ್ಲಿ ನೀವು ಇನ್ ಕೇಸ್ ಏನಾದ್ರೂ ವೋಟ್ ಹಾಕಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮಾಹಿತಿಯನ್ನ ತುಂಬಬಹುದು. ಇನ್ ಕೇಸ್ ನೀವು ಹಾಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ತಂದೆಯ ಮಾಹಿತಿಯನ್ನ ತುಂಬಬೇಕಾಗುತ್ತೆ. ಅಲ್ಲಿ ನಿಮ್ಮ ತಂದೆಯ ವೋಟರ್ ID ಆಗಿರಬಹುದು, ವೋಟರ್ ID ಸಂಖ್ಯೆ ಅಂದ್ರೆ ಎಪಿಕ್ ನಂಬರ್ ಆಗಿರಬಹುದು, ಮತ್ತೆ ಅವರ ವೋಟರ್ ID ಯಲ್ಲಿರುವಂತಹ ಹೆಸರು, ಅವರ ಏನು ಸ್ಪೆಲ್ಲಿಂಗ್ ಆಗಿರ್ಬೋದು, ಇನ್ಶಿಯಲ್ ಆಗಿರ್ಬೋದು, ಎಲ್ಲ ಹೇಗಿರುತ್ತೋ ಹಾಗೆ ತದ್ರೂಪಿ ಹಾಗೆ ನೀವು ಬರಿಬೇಕಾಗುತ್ತೆ. ಅದಾದ ನಂತರ ಅವರ ಎಪಿಕ್ ನಂಬರ್ ಬರಿಬೇಕು. ಹಾಗೆ ಅದರ ಕೆಳಗಡೆ ಸಂಬಂಧಿಕರ ಹೆಸರು ಅಂತ ಇರುತ್ತೆ. ಸಂಬಂಧಿಕರ ಹೆಸರು ಬಂದು ಅವರ ತಂದೆಯ ಹೆಸರು ಅಂದ್ರೆ ನಿಮ್ಮ ತಂದೆಯ ಹೆಸರನ್ನ ಫಿಲ್ ಮಾಡಬೇಕಾಗಿರುತ್ತೆ. ಹಾಗೆ ಅದರ ಕೆಳಗಡೆ ಸಂಬಂಧಿಕರಿಗೂ ಅವ್ರಿಗೂ ಏನು ಸಂಬಂಧ ಅಂತ ಹೇಳಿದ್ರೆ ತಂದೆ ಅಂತ ಬರಿಬೇಕಾಗತ್ತೆ. ಅದರ ಕೆಳಗಡೆ ಏನಿರುತ್ತೆ, ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ರೆ ಅವರು 2002ರಲ್ಲಿ ಎಲ್ಲಿ ವೋಟ್ ಹಾಕಿದ್ರು ಅನ್ನೋ ಮಾಹಿತಿ ಇರುತ್ತೆ. ಇನ್ ಕೇಸ್ ಏನಾದ್ರೂ ನಿಮ್ಗೆ ತಲೆನೋವಾಯ್ತು, ನಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ BLO ಯಾರು ನಿಮ್ಗೆ ಫಾರ್ಮ್ ಕೊಟ್ಟಿರ್ತಾರೆ ಅವ್ರ ಹತ್ರ ವಿಚಾರಿಸಿದ್ರು ಕೂಡ ನಿಮಗೆ ಅವರ ವಿಧಾನಸಭಾ, ನಿಮ್ಮ ತಂದೆಯ ವಿಧಾನಸಭಾ ಕ್ಷೇತ್ರ ಆಗ 2002 ಅಲ್ಲಿ ಯಾವಾಗ ಅವ್ರು ಹಾಕಿದ್ರು ಅಂತ ಅಲ್ಲಿ ಮಾಹಿತಿ ಸಿಗುತ್ತೆ. ಆ ಸಂಖ್ಯೆ, ಹಾಗೆ ವಿಧಾನಸಭಾ ಕ್ಷೇತ್ರದ ಹೆಸರು, ಹಾಗೆ ಅಲ್ಲಿ ವಾರ್ಡ್ ನಂಬರ್ ಕೂಡ ಇರುತ್ತೆ. ಆ ವಾರ್ಡ್ ನಂಬರ್ ಕೂಡ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇದಿಷ್ಟೇ ಅಲ್ಲಿ ನೀವು ನಿಮ್ಮ ತಂದೆಯ ಬಗ್ಗೆ ಅಥವಾ 2002 ಅಲ್ಲಿ ಯಾರು ವೋಟ್ ಆಗಿರ್ತಾರೆ, ಇದಿಷ್ಟೇ 2002ರಲ್ಲಿ ಯಾರು ನಿಮ್ಮ ಮನೆಯಲ್ಲಿ ವೋಟ್ ಹಾಕಿರ್ತಾರೆ ಅವರ ಮಾಹಿತಿಯನ್ನ ತುಂಬಬೇಕಾಗುತ್ತೆ. ನಂತರ ಅದರ ಕೆಳಗಡೆ ನಿಮ್ಮ ಮಾಹಿತಿಯನ್ನ ತುಂಬಬೇಕಾಗುತ್ತೆ. ಅದರ ಕೆಳಗಡೆ ಏನಿರುತ್ತೆ ಅಂದ್ರೆ ನಿಮ್ಮ ಜನ್ಮ ದಿನಾಂಕ, ಆಸ್ ಪರ್ ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಜನ್ಮ ದಿನಾಂಕ, ಹಾಗೆ ಆಧಾರ್ ಕಾರ್ಡ್ ನಂಬರ್, ಹಾಗೆ ನಿಮ್ಮ ಸಂಬಂಧಿಕರ ಹೆಸರು. ಸಂಬಂಧಿಕರು ಅಂದ್ರೆ ತಂದೆ, ತಾಯಿ, ಹಾಗೆ ನೀವು ಮದುವೆ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿಯ ಹೆಸರು. ಇದನ್ನ ತುಂಬಿ ಹಾಗೆ ಅಲ್ಲಿ ಅವರ ವೋಟರ್ ID ನಂಬರ್ ಕೂಡ ಕೇಳಿರ್ತಾರೆ, ಅಂದ್ರೆ ಎಪಿಕ್ ನಂಬರ್ ನ ಕೂಡ ಕೇಳಿರ್ತಾರೆ. ಆ ಎಪಿಕ್ ನಂಬರ್ ನ ತುಂಬಿ ಇದು ಫಾರ್ಮ್ ನ ಫುಲ್ ಫಿಲ್ ಮಾಡಾದ್ಮೇಲೆ 2 ಫಾರ್ಮ್ ಸೇಮ್ ಅದೇ ರೀತಿ ಆಸ್ ಇಟ್ ಈಸ್ ಫಸ್ಟ್ ಫಾರ್ಮ್ ಅಲ್ಲಿ ಏನ್ ತುಂಬಿರ್ತೀರಾ ಅದೇ ರೀತಿ ಸೆಕೆಂಡ್ ಫಾರ್ಮ್ ಅಲ್ಲೂ ತುಂಬಬೇಕಾಗುತ್ತೆ. 2 ತುಂಬಿದ ನಂತರ ಕರೆಕ್ಟ್ ಆಗಿದೆಯಾ ಒಂದ್ಸಲಿ ಕೂಲಂಕುಷವಾಗಿ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ ನೀವು ಸೈನ್ ಮಾಡ್ಬೇಕಾಗುತ್ತೆ. ನಿಮ್ಮ ಸೈನ್ ಕೂಡ ಅಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೈನ್ ಮಾಡಿ ಒಂದು ಫಾರ್ಮ್ ನ BLO ಗಳಿಗೆ ಕೊಡ್ಬೇಕು. ಹಾಗೆ BLO ಗಳಿಂದ ನೀವು ಪಡೆದುಕೊಂಡಿರ್ತೀರವಲ್ಲ ಒಂದು ಫಾರ್ಮ್, ನಿಮ್ಮ ಹತ್ರ ಇಟ್ಕೊಬೇಕು ಅಂತ ಹೇಳಿದ್ನಲ್ಲ, ಆ ಫಾರ್ಮ್ಗೂ ಕೂಡ ನೀವು ಅವ್ರ ಹತ್ರ ಸೈನ್ ಹಾಕಿಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಕೊಟ್ಟಿಲ್ಲ ಅಂತ ಹೇಳೋ ಚಾನ್ಸಸ್ ಕೂಡ ಇರುತ್ತೆ, ಅಥವಾ ಮಿಸ್ ಆಗಬಹುದು. ಯಾಕಂದ್ರೆ ನಾವು ಕೊಟ್ಟಿದ್ದೀವಿ ಅನ್ನೋದಕ್ಕೆ ನಮ್ಮ ಹತ್ರ ಒಂದು ಸಾಕ್ಷಿ ಕೂಡ ಇರುತ್ತೆ. ಅದಕ್ಕೋಸ್ಕರ ಅವ್ರ ಹತ್ರ ಒಂದು ಸೈನ್ ಹಾಕಿಸ್ಕೊಳ್ಳಿ, ಅದನ್ನ ಕೂಡ ಮರೆಯೋ ಆಗಿಲ್ಲ. ಇದು ಆಫ್ಲೈನ್ ನಲ್ಲಿ ಮಾಡುವಂತಹ ಅರ್ಜಿ ಆಗಿರುತ್ತೆ. ನೀವು ಇನ್ ಕೇಸ್ ಏನಾದ್ರೂ ಆನ್ಲೈನ್ ನಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಚುನಾವಣಾ ಆಯೋಗ ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ಇರುತ್ತೆ, ಅಲ್ಲಿಗೆ ಹೋಗಿ ಇವಾಗ ನಾನೇನ್ ಪ್ರೋಸೆಸ್ ಹೇಳಿದ್ನಲ್ಲ ಅದೇ ರೀತಿ ಆನ್ಲೈನ್ ನಲ್ಲಿ ನೀವು ಫಿಲ್ ಮಾಡಬಹುದು. ಈ ಫಿಲ್
ಫಿಲ್ ಮಾಡೋದಕ್ಕೆ, ಈ ಒಂದು ಫಾರ್ಮ್ನ ಭರ್ತಿ ಮಾಡೋದಕ್ಕೆ ನಿಮ್ಗಿರುವಂಥದ್ದು ಕೇವಲ ಆಗಸ್ಟ್ 8ನೇ ತಾರೀಕುವರೆಗೂ ಅಷ್ಟೇ ಕೊನೆಯ ದಿನಾಂಕ ಇದೆ. ಇದಾದ ನಂತರ ಪರಿಷ್ಕರಣಾ ವೇಳಾಪಟ್ಟಿಯ ಪ್ರಕಾರ ಕರಡು ಮತದಾರರ ಪಟ್ಟಿ ಆಗಸ್ಟ್ 17ಕ್ಕೆ ಪ್ರಕಟ ಆಗುತ್ತೆ. ಅದರಲ್ಲಿ ನಿಮ್ಮ ಮತದಾರರ ಹೆಸರಾಗಿರ್ಬೋದು, ವಿಳಾಸ ಆಗಿರ್ಬೋದು, ಇತರ ವಿವರಗಳೇನಾದ್ರೂ ತಪ್ಪಿತ್ತು ಅಂತ ಹೇಳಿದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 16ರವರೆಗೆ ಅವಕಾಶಗಳಿರುತ್ತೆ. ಇನ್ ಕೇಸ್ ತಪ್ಪಾಗಿತ್ತು, ಚಿಕ್ಕ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರು ಕೂಡ ಇಲ್ಲಿ ಕರೆಕ್ಷನ್ ಮಾಡಿಸ್ಕೊಂಡ್ಬಿಡಿ. ಈ ಎಲ್ಲಾ ಪರಿಶೀಲನೆಯ ನಂತರ ಅಕ್ಟೋಬರ್ 19ರಂದು ಅಂತಿಮವಾಗಿ ಮತದಾರರ ಪಟ್ಟಿ ಪ್ರಕಟವಾಗುತ್ತೆ. ಇದೇ ನಿಮ್ಮ ಕೊನೆಯ ವೋಟರ್ ಐಡಿ ಆಗಿರುತ್ತೆ. ಅಂದ್ರೆ ಇಷ್ಟು ವರ್ಷ ಏನೇನ್ ಮಾಡ್ಕೊಂಡು ಬಂದಿದ್ದೀರಾ, ನಿಮ್ಮ ಹತ್ರ ಏನು ವೋಟರ್ ಐಡಿ ಹಳೇದಿತ್ತು ಅದೇನು ಪ್ರಯೋಜನಕ್ಕೆ ಬರಲ್ಲ. ಇದಾದ ನಂತರ ಅಕ್ಟೋಬರ್ 19ರ ನಂತರ ಹೊಸ ಐಡಿ ಬರುತ್ತೆ ನಿಮ್ಗೆ. ವೋಟರ್ ಐಡಿ ಇದೆ, ಹೊಸ ವೋಟರ್ ಐಡಿ ಬರುತ್ತೆ. ಆ ಬಂದ ನಂತರವೇ ಆ ಒಂದು ಐಡಿ, ಆ ವೋಟರ್ ಐಡಿ ಕನ್ಸಿಡರ್ ಆಗುತ್ತೆ. ಅದಕ್ಕೋಸ್ಕರ ಈ ವೋಟರ್ ಐಡಿನ ಯಾರು ಮಿಸ್ ಮಾಡ್ಕೊಳ್ದೆ ಮಾಡಿ. ಇದು ಭಾರತೀಯ ಪೌರತ್ವದ ಮೂಲ ಹಕ್ಕಾಗಿರುತ್ತೆ. ನೀವೇನಾದ್ರೂ ನೆಕ್ಸ್ಟ್ ಮತದಾನ ಮಾಡಬೇಕು ಅಂತ ಹೇಳಿದ್ರೆ ಹಳೆ ವೋಟರ್ ಐಡಿನ ಯಾರು ಕನ್ಸಿಡರ್ ಮಾಡಲ್ಲ. ಅದಕ್ಕೋಸ್ಕರ ಈ SIR ಫಾರ್ಮ್ನ ತುಂಬೋದು ತುಂಬಾ ಕಡ್ಡಾಯವಾಗಿರುತ್ತೆ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಹೇಗೆ ನಮಗೆ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ತುಂಬಾ ಅತ್ಯವಶ್ಯಕ ಆಗ್ಬಿಟ್ಟಿದೆ, ಹಾಗೆ ವೋಟರ್ ಐಡಿ ಕೂಡ ಅವಶ್ಯಕ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇದು ನಮ್ಮ ಭಾರತದ ಮೂಲ ಪೌರತ್ವದ ಹಕ್ಕಾಗಿರುತ್ತೆ. ಅದು ಮೊದಲ ID ಕಾರ್ಡ್ ಆಗಿರುತ್ತೆ. ನಾವು ಭಾರತದವರು, ನಾವು ಇಂಡಿಯನ್ ಸಿಟಿಸನ್ಸ್ ಅಂತ ಹೇಳ್ಕೊಳ್ಳೋಕೆ ಇದು ಮೊದಲ ಗುರುತಿನ ಚೀಟಿ ಆಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ಐಡಿನ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಇನ್ ಕೇಸ್ ಏನಾದ್ರೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ಮತ್ತೆ ನೋಡಿ. ನಿಮ್ಗೆ ಫಾರ್ಮ್ ತುಂಬೋದಕ್ಕೆ ಏನಾದ್ರೂ ಸಮಸ್ಯೆ ಆಗ್ತಿತ್ತು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ BLOಗಳಿಗೆ ಹೋಗಿ ಅವರೇ ನಿಮ್ಗೆ ಫಾರ್ಮ್ನ ತುಂಬಿಕೊಡ್ತಾರೆ. ಅದಕ್ಕೋಸ್ಕರ ಯಾವುದೇ ಮಿಸ್ಟೇಕ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಫಾಲೋ ಮಾಡ್ತಾ ಇರಿ. ಹಾಗೆ ಈ ವಿಚಾರವನ್ನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.